ಒಂದು ಕಡೆ ಸರ್ಕಾರ ಸಾವಿರಾರು ಹುದ್ದೆಗಳನ್ನ ನೇಮಕಾತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನೇಮಕಾತಿ ಆದೇಶಗಳನ್ನ ಹೊರಡಿಸ್ತಾ ಇದೆ. 750 ಹುದ್ದೆಗಳಿಗೆ ಈಗಾಗಲೇ ಕೆಎ ಮೂಲಕ ಆದೇಶಗಳು ಕೂಡ ಬಂದಿದೆ. ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಕೆ ಕೂಡ ಪ್ರಾರಂಭ ಆಗಿದೆ. ಇದರ ನಡುವೆ ಹೈಕೋರ್ಟ್ ಈಗ ನೇಮಕಾತಿ ಆದೇಶಗಳನ್ನ ನೀಡುವ ಹಾಗಿಲ್ಲ ಅಂತ ಹೇಳಿ ತಡೆಯನ್ನ ಕೊಟ್ಟಿದೆ. ಹೈಕೋರ್ಟ್ ಈಗ ಯಾಕೆ ತಡೆ ಕೊಟ್ಟಿದೆ ಅಂತ ಹೇಳಿದ್ರೆ, ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿಗಳ ಒಕ್ಕೂಟ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದೆ. ಅರ್ಜಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ರು ಒಳ ಮೀಸಲಾತಿ ಸಂಬಂಧಪಟ್ಟ ಹಾಗೆ, ಅದೇ ರೀತಿ ಮೀಸಲಾತಿಯನ್ನು ಕೊಟ್ಟಿಲ್ಲ, ನಮಗೆ ಅನ್ಯಾಯ ಆಗಿದೆ, ನಮ್ಮ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಆನ್ಲೈನ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಆಯೋಗ ಏನ್ ಮಾಡಿತ್ತು ಅಂತ ಹೇಳಿದ್ರೆ, SC ಯಲ್ಲಿ 1% ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಹೇಳಿ ತನ್ನ ವರದಿಯಲ್ಲಿ ಕೊಟ್ಟಿತ್ತು. ಆದರೆ ರಾಜ್ಯ ಸರ್ಕಾರ ಅಂತಿಮ ಆದೇಶದಲ್ಲಿ ಅಲೆಮಾರಿಗಳನ್ನು ಕಡೆಗಣಿಸಲಾಗಿದೆ, ಇದರಿಂದ 59 ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಕ್ಕೂಟದ ಪರವಾಗಿರುವಂತಹ ಲಾಯರು ವಾದವನ್ನು ಮಂಡಿಸ್ತಾರೆ ಹೈಕೋರ್ಟ್ ಅಲ್ಲಿ. ಸೊ ಇದನ್ನ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಯನ್ನ ನವೆಂಬರ್ ತಿಂಗಳಿಗೆ ಮುಂದೂಡಿದೆ. ಸೊ ಹೀಗಾಗಿ ಏನು ಸರ್ಕಾರಿ ಪ್ರಕ್ರಿಯೆ ಏನಿದೆ, ಹುದ್ದೆಗಳ ಪ್ರಕ್ರಿಯೆ, ಸರ್ಕಾರಿ ನೇಮಕಾತಿ ಪ್ರಕ್ರಿಯೆ ಮುಂದುವರಿಲಿ, ಆದ್ರೆ ನೇಮಕ ಆದೇಶವನ್ನ ಕೊಡೋ ಹಾಗಿಲ್ಲ. ಈ ಒಂದು ಪ್ರಕರಣ ಇತ್ಯರ್ಥ ಆಗೋವರೆಗೂ ಕೂಡ ಯಾವುದೇ ನೇಮಕಾತಿ ಆದೇಶವನ್ನ ಕೊಡೋ ಹಾಗಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿರುವಂತದ್ದು. ಮತ್ತೆ ಅಲೆಮಾರಿ ಸಮುದಾಯ ಇದಕ್ಕೆ ಹೋರಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಈ ಒಂದು ಆದೇಶ ಬಂದಿರುವಂತದ್ದು. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಇಂತಹದ್ದೇ ಹಲವಾರು ವಿಡಿಯೋಗಳನ್ನು ನೋಡಲು ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೇರೆಯವರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.